ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವ್ಲಾಗ್ಸ್. ನಾನಿವತ್ತು ನಮ್ಮ ದಿ ಆಲ್ ನ್ಯೂ ಅಪಾಚಿ RTX 300ನ ಫಸ್ಟ್ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ. ಓಡೋಮೀಟರ್ ನೋಡ್ಬೋದು, ಎಕ್ಸಾಕ್ಟಾಗಿ 686 ಕಿಲೋಮೀಟರ್ಸು ಓಡಿದೆ. ಸೊ ಫಸ್ಟ್ ಸರ್ವಿಸ್ ಶೆಡ್ಯೂಲ್ RTX 300ನಲ್ಲಿ ಇರೋದು 30 ಡೇಸಿಂದ 45 ಡೇಸ್ ಮಧ್ಯದಲ್ಲಿ. ಆ್ಯಸ್ ಪರ್ ಸರ್ವಿಸ್ ಮ್ಯಾನ್ಯುಯಲ್ಲು 3 ಸರ್ವಿಸ್ ಫ್ರೀ ಇರುತ್ತೆ, ಅಂದರೆ ಲೇಬರ್ ಚಾರ್ಜಸ್ ಫ್ರೀ ಇರುತ್ತೆ 3 ಸರ್ವಿಸು. ಹಾಗಾಗಿ ಇದು ಮೊದಲನೇ ಸರ್ವಿಸ್ ಮಾಡಿಸ್ತಾ ಇರೋದು. ಹಾಸನದ ಮೊದಲ RTX 300 ಇದು ನಮ್ಮ ಶ್ರೀಕೃಷ್ಣ TVSನಲ್ಲೇ ತೊಗೊಂಡಿದ್ದು. ಇದ್ರ ಡೆಲಿವರಿ ವೀಡಿಯೋ ಮತ್ತು ರಿವ್ಯೂ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ನೋಡಿ. ಸೊ ಇದೇ ಶೋರೂಮಲ್ಲಿ ಇವಾಗ ಫಸ್ಟ್ ಸರ್ವಿಸ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ, ನಮ್ಮ ಚೀಫ್ ಮೆಕ್ಯಾನಿಕ್ ಚಂದ್ರಣ್ಣ ಅವರಿದ್ದಾರೆ, ಜೊತೆಗೆ ಉಲ್ಲಾಸ್ ಅವರಿದ್ದಾರೆ. ಸರ್ವಿಸ್ ಇದೆ ಫಸ್ಟ್ ಸರ್ವಿಸು 688.2. ಗಾಡಿ ಬಿಟ್ಟಿದ್ದಾರೆ, ಗಾಡಿ ವಾಶ್ ಆಗಿ ಬರಲಿ, ಸರ್ವೀಸು ಏನೇನಾಗುತ್ತೆ ನೋಡೋಣ. ಬೈಕ್ ಇವಾಗ ವಾಶ್ ಆಗಿ ಬಂದಿದೆ, ನೋಡ್ಬೋದು. ಸೊ ಗಾಡಿ ಪೂರ್ತಿ ವಾಶ್ ಆಗಿದೆ. ಚೈನ್ದು ಕ್ಯಾಪ್ಸ್ನ ಬಿಚ್ಬಿಟ್ಟು, ಫ್ರಂಟು ಚೈನ್ಸ್ ಪಾಕೆಟ್ ಇರುತ್ತಲ್ಲ ಅದನ್ನು ಬಿಚ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಬ್ಲ್ಯಾಕು ಮತ್ತು ವೈಟು ಎರಡೂ ಹತ್ತತ್ರನೇ ನಿಲ್ಲಿಸಿದ್ದಾರೆ. ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದು ನೋಡಿ. ಸೊ ಬೇಸ್ ವೇರಿಯಂಟಲ್ಲಿ ವೈಟ್ ಮತ್ತು ಬ್ಲ್ಯಾಕು ಎರಡೇ ಸಿಗೋದು ಬೇಸ್ ವೇರಿಯಂಟು. ನೀವು ಟಾಪ್ ವೇರಿಯಂಟ್ಗೆ ಹೋಗ್ತೀನಿ ಅಂದರೆ ಬ್ರಾನ್ಸು ಮತ್ತು ಬ್ಲೂ ಆ್ಯಡ್ ಆಗುತ್ತೆ. ಅದರಿಂದ BTO ಹೋಗ್ತೀನಿ ಅಂದರೆ ಒಂದು ವೈಪರ್ ಗ್ರೀನ್ ಆ್ಯಡ್ ಆಗುತ್ತೆ. ಸೊ ಬಟ್ ಇದು ವೈಟ್ ಏನಿದೆ ಇದು ಟಾಪ್ ಮಾಡಲಲ್ಲಿ ಸಿಗಲ್ಲ, ಟಾಪ್ ಮತ್ತು BTO ಅಲ್ಲಿ. ಈ ಬ್ಲ್ಯಾಕ್ ಸಿಗುತ್ತೆ, ಟಾಪ್ ಮತ್ತು BTO ಅಲ್ಲಿ ಬ್ಲ್ಯಾಕ್ ಸಿಗುತ್ತೆ. ಸೊ ಬ್ಲ್ಯಾಕ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಡ್ರೈನ್ ಬೋಲ್ಟ್ ಬಿಚ್ಚೋದಕ್ಕೆ ಕೆಳಗಡೆ ಓಪನ್ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಇದರಲ್ಲಿ 2 ಡ್ರೈನ್ ಬೋಲ್ಟ್ ಬರುತ್ತೆ RTX ಓನರ್ಸು. ಸೊ ಈ ವಿಡಿಯೋ ನೋಡ್ತಿದ್ರೆ ತುಂಬ ಉಪಯೋಗ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಡ್ರೈನ್ ಬೋಲ್ಟ್ ಇರುತ್ತೆ. ಈ ಒಂದು ಕ್ರ್ಯಾಶ್ ಗಾರ್ಡ್ ಮತ್ತು ಕೆಳಗಡೆ ಬ್ಯಾಶ್ ಪ್ಲೇಟ್ ಏನಿದೆ ಎರಡನ್ನೂ ಬಿಚ್ಕೋಬೇಕಾಗುತ್ತೆ. ಸೊ ಎರಡನೇದು ಬಿಚ್ಚಿದ್ದಾರೆ ನೋಡಿ, ಫ್ರಂಟಿಂದ ಕಾಣಿಸ್ತಾ ಇಲ್ಲ. ಸೊ RTX ಓನರ್ಸ್ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಮಧ್ಯದಲ್ಲಿ ಫ್ರಂಟಲ್ಲಿ ಒಂದು, ಹಿಂದ್ಗಡೆ ಒಂದು. ಸೊ 2 ಡ್ರೈನ್ ಬೋಲ್ಟ್ ಇದರಲ್ಲಿ, ಎರಡನ್ನೂ ಖಾಲಿ ಮಾಡಲೇಬೇಕು ಆಯಿಲ್ ಸರ್ವಿಸ್ ಮಾಡಿಸ್ಬೇಕಾದ್ರೆ. ಇಂಜಿನ್ ಆಯಿಲ್ ನೋಡ್ಬೋದು, True 4 ಎಕ್ಸ್ಪೆಡಿಷನ್ ಹೊಸದು ಇದು. 40 ಇಂಜಿನ್ ಆಯಿಲ್, ಫ್ಯೂಯಲ್ ಎಫಿಷಿಯಂಟ್, ಫುಲ್ಲಿ ಸಿಂಥೆಟಿಕ್, ಕಂಪ್ಲೀಟ್ಲಿ ಫುಲ್ಲಿ ಸಿಂಥೆಟಿಕ್, 5W40 ಗ್ರೇಡ್ದು. ಮತ್ತು ಆಯಿಲ್ ಫಿಲ್ಟರ್ ಬಂದು 2026 ಲೇಟೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಯಿಲ್ ಫಿಲ್ಟರ್ ನೋಡ್ಬೋದು. 68 ರೂಪೀಸ್ MRP ಇದೆ. ಇನ್ನು 1.5 ಲೀಟರ್ ಆಯಿಲ್ ಬಂದು 1898 MRP ಇದೆ, 1.5 ಲೀಟರ್. ಫಸ್ಟ್ ಸರ್ವಿಸ್ ಆಗಿರೋದ್ರಿಂದ ಈ ರೀತಿ ಆಗೋಗಿದೆ. ಓಕೆ ನೋಡಿ, ಗಾಡಿ ತಗೊಂಡು ಫಸ್ಟ್ ಸರ್ವಿಸ್ ಆಗೋಕ್ಕಿಂತ ಮುಂಚೆ ಆಯಿಲ್ ಫಿಲ್ಟರ್ ತುಂಬಾ ಗಲೀಜಾಗಿರುತ್ತೆ. ಯಾಕೆಂದರೆ ಒಳಗಡೆ ಇಂಜಿನ್ ವೇರಂಟೇರ್ ಆಗಿರುತ್ತಲ್ಲ, ಹಾಗಾಗಿ ಎಲ್ಲ ಮೈನ್ಯೂಟ್ ಪಾರ್ಟಿಕಲ್ಸ್ ಎಲ್ಲದು ಹೋಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಏರ್ ಫಿಲ್ಟರ್ ಒಂದು ಕ್ಲೀನ್ ಆಗಿದೆ. ಓಕೆ, ಇದು ಸೀಟ್ ತೆಗೆದ ತಕ್ಷಣವೇ ಏರ್ ಫಿಲ್ಟರ್ ಸಿಗುತ್ತೆ. ಎಷ್ಟು 12,000 ಕಿಲೋಮೀಟ್ರ್ ಒಂದ್ಸತಿ ಚೇಂಜ್ ಅಲ್ವಾ ಏರ್ ಫಿಲ್ಟ್ರು. ಸೊ ಅಲ್ಲಿವರೆಗೂ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು. ಇದರಲ್ಲಿ ಡಯಾಗ್ನೋಸ್ ಮಾಡ್ತೀವಿ. ಓಕೆ, ಸೊ ಸರ್ವಿಸ್ ರಿಮೈಂಡ್ರು ಏನಾದ್ರು ಎರರ್ಸ್ ಇದ್ರೆ ಚೆಕ್ ಮಾಡ್ತಿದ್ದಾರೆ. ನೋಡೋಣ. 3, 7, 26
ಮೂರನೇ ತಾರೀಕು 7ನೇ ತಿಂಗಳು ಜುಲೈ ಅಥವಾ 8,000 ಕಿಲೋಮೀಟ್ರ್ ಒಳಗೆ. ಸೊ ಅಪ್ಡೇಟ್ ಆಗಿದೆ ಅದಾದ್ಮೇಲೆ. ಸೊ ಟ್ಯಾಬ್ ಹಾಕೊಂಡು ನಮ್ಮ ಉಲ್ಲಾಸ್ ಅವರು ಡಯಾಗ್ನೈಸ್ ಮಾಡಿದ್ರು. ಅದಾದ್ಮೇಲೆ ರೀಸೆಟ್ ಆಗಿದೆ, ಜೊತೆಗೆ ನೆಕ್ಸ್ಟ್ ಸರ್ವೀಸು ತೋರಿಸ್ತಾ ಇದೆ, ಡೇಟ್ ಕೂಡ ನೀಟಾಗಿ ತೋರಿಸ್ತಾ ಇದೆ ಕರೆಕ್ಟಾಗಿ. ಸೊ ಆಲ್ಮೋಸ್ಟ್ ಸರ್ವೀಸು ಕಂಪ್ಲೀಟ್ ಆಗಿದೆ ಇವಾಗ, ಫಸ್ಟ್ ಸರ್ವೀಸು ಇಷ್ಟೇ, ಇನ್ನೇನು ಜಾಸ್ತಿ ಇರಲ್ಲ ಇದರಲ್ಲಿ. ಅಸೆಸರೀಸ್ ಎಲ್ಲ ಮತ್ತೆ ವಾಪಸ್ ಫಿಟ್ ಮಾಡಿದ್ದಾರೆ. ಚೈನ್ ಟೈಟ್ ಆಯಿತು, ಲೂಬಿಂಗ್ ಆಯಿತು ಕಂಪ್ಲೀಟಾಗಿ, ಮತ್ತು ಡಯಾಗ್ನೈಸ್ ಆಯಿತು, ಆಯಿಲ್ ಚೇಂಜ್ ಆಯಿತು, ಆಯಿಲ್ ಫಿಲ್ಟರ್ ಚೇಂಜ್ ಆಯಿತು, ಏರ್ ಫಿಲ್ಟರ್ ಕ್ಲೀನ್ ಆಯಿತು, ಮತ್ತು ಸರ್ವಿಸ್ ರಿಮೈಂಡರ್ ತೆಗೆದ್ರು. ಸೊ ಇದಿಷ್ಟು ಚೇಂಜಸ್ ಆಗಿದೆ. ಸೊ RTX ಓನರ್ಸು ಟೈರ್ ಪ್ರೆಷರ್ ಬಂದು ಆ್ಯಸ್ ಪರ್ ಬ್ರೋಷರ್ ಮತ್ತು ಯೂಸರ್ ಮ್ಯಾನ್ಯಲ್ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 32 ಇಡಬೇಕು ಏರ್ ಪ್ರೆಷರು. ಈಗ ಒಂದು ಟೆಸ್ಟ್ ರೈಡ್ ಹೋಗಿ ಬರ್ತಾರೆ ಚಂದ್ರಣ್ಣ ಅವರು. RTX ಬೈಕಿನ ಬೇಸ್ ವೇರಿಯಂಟ್ ನಾನು ಫಸ್ಟ್ ಸರ್ವಿಸ್ ಮಾಡಿಸಿದೆ. ಸೊ ಪ್ರೈಸ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಬಿಲ್ನ ತೋರಿಸ್ತಾ ಇದ್ದೀನಿ, ಇನ್ವಾಯ್ಸ್ ಡಿಜಿಟಲ್ ಕಾಪಿ. ಫಸ್ಟ್ನೇದು ಫಿಲ್ಟರ್ ಕಾಂಪ್ ಇಂಜಿನ್ ಆಯಿಲ್ ಅಂದರೆ ಆಯಿಲ್ ಫಿಲ್ಟರ್. ಸೊ ಆಯಿಲ್ ಫಿಲ್ಟರ್ MRP ಬಂದು 68, ಅದು ಆಲ್ಮೋಸ್ಟ್ ಫುಲ್ ಬಂದ್ಬಿಡುತ್ತದು. ನೆಕ್ಸ್ಟು ಬ್ರೇಕ್ ಕ್ಲೀನರ್ ಆ್ಯಂಡ್ ದೆನ್ ಚೈನ್ ಕ್ಲೀನರ್, ಅವು ಎರಡು ಹೊಸ ಬಾಟ್ಲು ತೊಗೊಂಡಿರ್ತಾರೆ ಅಥವಾ ಯೂಸ್ ಆಗಿರೋದು, ಅದರಲ್ಲಿ ಕ್ವಾಂಟಿಟಿ 230 ml 230 ml ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದು ಟ್ಯಾಕ್ಸೇಬಲ್ ಬಂದು 90 ರೂಪೀಸ್ ಮತ್ತು 107 ರೂಪೀಸ್ ತೋರಿಸ್ತಾ ಇದೆ. ಅದಕ್ಕೆ ಟ್ಯಾಕ್ಸ್ ಕೂಡ ಆ್ಯಡ್ ಆಗುತ್ತೆ. ಚೈನ್ ಲೂಬ್, ಸೊ ಚೈನ್ ಲೂಬ್ ಬಂದು 599 ಇದೆ MRP, ಅದಕ್ಕೆ ಟ್ಯಾಕ್ಸೇಬಲ್ ಬಂದು 116 ಪ್ಲಸ್ 10.5 ಟ್ಯಾಕ್ಸ್ ಆ್ಯಡ್ ಆಗುತ್ತೆ. 0.23 ಅಂದರೆ 230 ml ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಮೇಯ್ನಾಗಿ ಇಂಜಿನ್ ಆಯಿಲ್. ಸೊ ಇಂಜಿನ್ ಆಯಿಲ್ ಬಂದು 1608 ರೂಪಾಯಿ ಪ್ಲಸ್ GST ಆ್ಯಡ್ ಆಗುತ್ತೆ, 145 ರೂಪಾಯಿನ ಆ್ಯಡ್ ಆಗುತ್ತೆ. ಸೊ MRP 1898 ಆಗುತ್ತೆ ಫೈನಲ್ಲು. ಅದಾದಮೇಲೆ ಕನ್ಸ್ಯೂಮಬಲ್ಸ್ ಅಂತ ಒಂದು 84 ರೂಪೀಸ್ ಆ್ಯಡ್ ಮಾಡಿದ್ದಾರೆ, 84 ಪ್ಲಸ್ 99. ಅದಾದಮೇಲೆ ಪಾಲಿಶ್ ಒಂದು 50 ರೂಪೀಸು, ಅದು ಆಫ್ಟರ್ ವಾಶ್ ಪಾಲಿಶ್. ಸೊ ಇದಿಷ್ಟು ಟೋಟಲ್ ಸೇರಿಸಿ 1980 ಪ್ಲಸ್ GST 9% GST, ಲೇಬರ್ ಚಾರ್ಜಸ್ 134. ಸೊ ಇದಿಷ್ಟು ಆ್ಯಡ್ ಆಗಿ ನಮಗೆ ಟೋಟಲ್ ಬಂದು 2495.35 ರೂಪೀಸ್ RTX ಬೈಕ್ನ ಬೇಸ್ ವೇರಿಯಂಟ್ ಸರ್ವಿಸ್ ಮಾಡಿಸೋದಕ್ಕೆ 2495 ಅಂದರೆ 2,000 ರೂಪಾಯಿ ಖರ್ಚಾಗಿದೆ. ಇದು RTX ಬೈಕಿನ ಫಸ್ಟ್ ಸರ್ವೀಸು. ಇದ್ರದ್ದು ಪ್ರೈಸ್ನ ನೀವಿಲ್ಲಿ ನೋಡ್ತಾ ಇರ್ಬೋದು.